ಈಗ ತಾನೇ ಜನ್ಮ ಪಡೆದ ಪುಟ್ಟ ಮಗುವಿಗೆ ಸರ್ಕಾರದ ಕಡೆಯಿಂದ ಬಂಗಾರ ಉಂಗುರವನ್ನು ಉಡುಗೊರೆಯಾಗಿ ನೀಡಲಾಗ್ತದೆ. ಎಲ್ಲಿ ನೀಡಲಾಗ್ತದೆ, ಎಷ್ಟು ಗ್ರಾಮ್ ಬಂಗಾರವನ್ನು ನೀಡಲಾಗ್ತದೆ, ಸೊ ಬಂಗಾರವನ್ನು ಪಡ್ಕೊಳ್ಳೋದಕ್ಕೆ ಯಾವ್ಯಾವ ರೂಲ್ಸ್ಗಳಿವೆ, ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದನ್ನು ತಮಿಳ್ನಾಡಿನ ಸರ್ಕಾರದ ಇದೀಗ ಘೋಷಣೆಯಾದರೆ ಮಾಡಿರ್ತಕ್ಕಂಥದ್ದು ಸಿ ಎಮ್ನವರು. ಓಕೆನಾ. ಸೊ ತಮಿಳ್ನಾಡು ಸರ್ಕಾರದ ಸಿ ಎಮ್ನವರು ಇದೀಗ ಘೋಷಣೆಯನ್ನಾದರೆ ಮಾಡಲಾಗಿದೆ. ಹುಟ್ಟಿದ ಪ್ರತಿ ಮಗುವಿಗೂ ಸಹ ಬಂಗಾರದ ಉಂಗುರವನ್ನು ಉಡುಗೊರೆಯಾಗಿ ನೀಡಲಾಗ್ತದೆ. ಎಷ್ಟು ಗ್ರಾಮ್ನ ಬಂಗಾರದ ಉಂಗುರವನ್ನು ನೀಡಲಾಗ್ತದೆ ಇದನ್ನು ನಾವು ತಿಳ್ಕೊಳೋದಾದ್ರೆ, ಪ್ರತಿ ಮಗುವಿಗೂ ಸಹ 1 ಗ್ರಾಮ್ನ ಒಂದು ಉಂಗುರವನ್ನು ಉಡುಗೊರೆಯಾಗಿ ನೀಡಲಾಗ್ತದೆ. ಸೊ ಆದರೆ ಇದಕ್ಕಿರ್ತಕ್ಕಂತಹ ರೂಲ್ಸ್ಗಳು, ನಂತರ ಯಾವಾಗಿಂದ ಇದು ಅನುಷ್ಠಾನಕ್ಕೆ ಬರಲಿದೆ ಅಂತಂದರೆ ಯಾವಾಗಿಂದ ಉಂಗುರವನ್ನು ನೀಡಲಾಗ್ತದೆ, ಈ ಮಾಹಿತಿಯನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಇದಕ್ಕೆ ಬಂದಿರತಕ್ಕಂತಹ ರೂಲ್ಸ್ಗಳು ಏನಪ್ಪ ಅಂತಂದರೆ, ಮೊದಲಿಗೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳಿಗೆ ಮಾತ್ರನೇ ಉಡುಗೊರೆಯನ್ನು ನೀಡಲಾಗುತ್ತೆ. 1 ಗ್ರಾಮ್ ಬಂಗಾರದ ಉಂಗುರವನ್ನು ಉಡುಗೊರೆಯಾಗಿ ನೀಡ್ತಕ್ಕಂಥದ್ದು ಸರ್ಕಾರಿ ಹಾಸ್ಪಿಟಲ್ಲಿ ಹುಟ್ಟತಕ್ಕಂತಹ ಮಕ್ಕಳಿಗೆ ಮಾತ್ರನೇ. ಓಕೆನಾ. ಸೊ ಹುಟ್ಟುವ ಪ್ರತಿ ಮಗುವಿಗೂ ಸಹ ಉಂಗುರವನ್ನು ನೀಡಲಾಗುತ್ತೆ. ಸೊ ಇದನ್ನು ಅಧಿಕೃತವಾಗಿ ತಮಿಳ್ನಾಡಿನ ಸಿ ಎಮ್ನವರೇ ಘೋಷಣೆ ಮಾಡಿರ್ತಕ್ಕಂಥದ್ದು. 22ನೇ ತಾರೀಕಿನಿಂದ ಅಂತಂದರೆ ಜೂನ್ 22ನೇ ತಾರೀಕು 2026ರಿಂದ ಜನಿಸಿದ ಪ್ರತಿ ಮಗುವೂ ಸಹ ಈ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ. ನಂತರ ಸೆಪ್ಟೆಂಬರ್ 15, 2026ರಿಂದ ಯೋಜನೆಗೆ ಚಾಲನೆಯನ್ನು ನೀಡಲಾಗುತ್ತೆ ಅಂತ ಹೇಳಿ ಅಧಿಕೃತವಾಗಿ ಇದೀಗ ಇನ್ಫಾರ್ಮೇಷನ್ಸ್ ಬರ್ತಿದ್ದಾವೆ. ಸೊ ನೋಡೋಣ, ಮುಂದಿನ ದಿನದಲ್ಲಿ ಇನ್ನಷ್ಟು ಮಾಹಿತಿ ಬಂದ ನಂತರ ಶೀಘ್ರವಾಗಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಒಂದು ಗುಡ್ ನ್ಯೂಸನ್ನು ತಮಿಳ್ನಾಡು ಸರ್ಕಾರದ ಕಡೆಯಿಂದ ಅಲ್ಲಿನ ಪ್ರಜೆಗಳಿಗೆ ಘೋಷಣೆ ಆದರೆ ಮಾಡಿರ್ತಕ್ಕಂಥದ್ದು. ಸೊ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.